ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸದ್ಯ ಧರ್ಮಸ್ಥಳದಲ್ಲಿ ಶವಶೋಧಕ್ಕೆ ಮಾತ್ರ ಬ್ರೇಕ್ ಬಿದ್ದಿದೆ, ಆದ್ರೆ ತನಿಖೆಗೆಲ್ಲ. ಹಾಗಿದ್ರೆ ಮುಂದೆ SIT ಏನ್ ಮಾಡುತ್ತೆ? ಬನ್ನಿ ರಿಪೋರ್ಟ್ ನೋಡೋಣ. FSL ರಿಪೋರ್ಟ್ ಬರೋವರೆಗೂ SIT ಪ್ಲಾನ್ ಬಿ. ಮಾಸ್ಕ್ ಮ್ಯಾನ್ಗೆ ಬರೋಬ್ಬರಿ 7.5 ಗಂಟೆ ವಿಚಾರಣೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ರಹಸ್ಯ ಭೇದಿಸುವುದಕ್ಕೆ ಮುಂದಾಗಿರುವ SIT ಸದ್ಯ ಗುಂಡಿ ತೋಡಿ ಶವಗಳನ್ನ ಹುಡುಕುವ ಕೆಲಸವನ್ನ ನಿಲ್ಲಿಸಿದೆ. ಆದರೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಈಗಾಗಲೇ ಕಲೆ ಹಾಕಿರುವ ದಾಖಲೆ ಮತ್ತು ಮಾಹಿತಿ ಆಧಾರದ ಮೇಲೆ ತನಿಖೆ ನಡೆಸೋದಕ್ಕೆ ಸೂಚಿಸಿದ್ದಾರೆ. ಅದರಂತೆ ನಿನ್ನೆ ಮಾಸ್ಕ್ ಮ್ಯಾನ್ಗೆ ಬರೋಬ್ಬರಿ 7.5 ಗಂಟೆ ವಿಚಾರಣೆ ನಡೆಸಲಾಗಿದೆ. ಕಳೆದ 20 ದಿನಗಳ ತನಿಖೆಯ ಫೋಟೋ ವಿಡಿಯೋ ತೋರಿಸಿ ಪ್ರಶ್ನೆ ಮಾಡಿದೆ. ಅದರಲ್ಲೂ ಕೋರ್ಟ್ಗೆ ತಂದ ತಲೆಬುರುಡಿಯನ್ನ ಎಲ್ಲಿಂದ ತಂದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಗೊಂದಲಕ್ಕೆ ಒಳಗಾಗಿದ್ದ ಮಾಸ್ಕ್ ಮ್ಯಾನ್ ಬಂಗ್ಲಗುಡ್ಡ, ಕಲ್ಲೇರಿ, ಬೋಳಿಯಾರು ಕಾಡು ಅಂತ ಕ್ಷಣಕ್ಕೊಂದು ಹೇಳಿಕೆ ನೀಡಿದ್ದಾನಂತೆ. ಅನನ್ಯ ಭಟ್ ನಾಪತ್ತೆ ಹಿಂದೆ ಬಿದ್ದ SIT. ಮಾಸ್ಕ್ ಮ್ಯಾನ್ ದೂರು ನೀಡುವ ಮುನ್ನವೇ ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಅನನ್ಯ ಭಟ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂತ ಆರೋಪಿಸಿದ್ರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ SIT ತನಿಖೆ ಆರಂಭಿಸಿದೆ. ಅಷ್ಟಕ್ಕೂ 1999ರಿಂದ 2007ರವರೆಗೆ ದೂರುದಾರೆ ಸುಜಾತಾ ಭಟ್ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆ ವಾಸ ಇದ್ರು. ಹೀಗಾಗಿ ಅಲ್ಲಿಗೆ ತೆರಳಿದ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ವೇಳೆ ಸುಜಾತಾ ಭಟ್ರನ್ನ ಹತ್ತಿರದಿಂದ ಬಲ್ಲವರು TV9 ಜೊತೆ ಮಾತನಾಡಿದ್ದು, ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಪ್ರಭಾಕರ್ ಅವರು ನನಗೆ ಸುಜಾತ ಅವರು ನನ್ನ ಶ್ರೀಮತಿ ಅಂತ ನನಗೆ ಪರಿಚಯ ಮಾಡಿಕೊಡ್ತಾರೆ. ಅವರು ನಾಯಿ ಸಾಕ್ತಾ ಇರ್ತಾರೆ, ಅಂದರೆ ಈ ಬೀದಿ ನಾಯಿಗಳು. ಪ್ರಭಾಕರ್ ಅವರು ಇವರು ಸುಜಾತ ಅವರನ್ನು ನನ್ನ ಶ್ರೀಮತಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಆ ಟೈಮಲ್ಲಿ ಅವರಿಬ್ಬರು ಬಿಟ್ಟರೆ ಮತ್ತೆ ಜೊತೆಲಿ ಯಾರೂ ಇರೋದಿಲ್ಲ, ಇನ್ನು ಜೊತೆಗೆ ನಾಯಿ ಇರುತ್ತೆ. ನಾಯೇ ನನ್ನ ಮಕ್ಕಳು, ನಮ್ಮ ಮಕ್ಕಳು ಯಾರೂ ಇಲ್ಲ ಅಂತ ಆ ಸಂದರ್ಭದಲ್ಲಿ ಹೇಳ್ತಾರೆ. ಬೇಕಾಬಿಟ್ಟಿ ವಿಡಿಯೋ ಹರಿಬಿಟ್ಟವರಿಗೆ SIT ಶಾಕ್. ಇನ್ನು ಧರ್ಮಸ್ಥಳ ಕೇಸ್ ಸಂಬಂಧ ಜಾಲತಾಣ ಮಾಧ್ಯಮದಲ್ಲಿ ಬೇಕಾಬಿಟ್ಟಿ ಹೇಳಿಕೆ ನೀಡುವವರಿಗೆ ಹಾಗೂ ವಿಡಿಯೋ ಹರಿಬಿಟ್ಟವರಿಗೆ SIT ನೋಟಿಸ್ ಜಾರಿಗೊಳಿಸಿದೆ. 1.5 ತಿಂಗಳ ವಿಡಿಯೋ ಸಂಗ್ರಹಿಸಿ ಶಾಕ್ ಕೊಟ್ಟಿದೆ. ಹೀಗೆ SIT ತನಿಖೆ ಮುಂದುವರೆಸಿದ್ದು, FSL ರಿಪೋರ್ಟ್ ಬಳಿಕ ಮತ್ತೊಂದು ಸುತ್ತಿನ ತನಿಖೆ ಶುರುವಾಗಲಿದೆ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಅಶೋಕ್ ಮತ್ತು ಪೃಥ್ವಿರಾಜ್, TV9 ಮಂಗಳೂರು.